ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಿರೋದು. ನಾವೆಲ್ಲಿ ಬಂದಿರೋದು GTRಗೆ. ಎಸ್, ಅದ್ರ ಹಿಂದ್ಗಡೆನೆ GTR ಇದೆ. ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಹೌಸ್ ಇಟ್? ಪರ್ಫೆಕ್ಟ್. ಒಳ್ಳೆ ವೈಬ್ ಇದೆ ಅನ್ಸ್ಬೋದು. ಇಲ್ಲಿ ಪಕ್ಕದಲ್ಲಿ ರಸ್ಪುರಿ ಮಾವಿನ ಹಣ್ಣು, ಒಳ್ಳೆ ವಾಸನೆ ಬರ್ತದೆ. ಸೊ ಫಸ್ಟು ಟೋಕನ್ ತಗೋಬೇಕಾ ಶ್ರವಣ? ಓಕೆ. ಪೂರಿ ಖಾಲಿನಾ? ಓಕೆ ಸರ್, ಒಂದು ಪ್ಲೇಟ್ ಇಡ್ಲಿ ವಡೆ ಆರ್ಡ್ರ್ ಮಾಡೋಣ. ಇಷ್ಟು ಆಗೋದು ವೈಬ್. ಆಮೇಲೆ ಒಂದು ಇಡ್ಲಿ ವಡೆ, ಒಂದು ಸಿಂಗಲ್ ಇಡ್ಲಿ ವಡೆ. ಸೊ ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ಡ್ ಇವಾಗ. ಸೂಪರ್. ಟಿಕೆಟಿಂಗ್ ಸಿಸ್ಟಮ್ ಕಂಪ್ಲೀಟ್. ಫಸ್ಟು ಆಮೇಲೆ ನೋಡೋಣ. ಬರೀ 75. ಸರ್ ನಮಸ್ಕಾರ. ಎಷ್ಟು ವರ್ಷ ಆಯಿತು ಸರ್ ಸ್ಟಾರ್ಟ್ ಮಾಡಿ? 76 ವರ್ಷ ಆಯಿತು. 76 ವರ್ಷ. ವೆರಿ ಗುಡ್. ಓಕೆ ಬಿಲ್ಡಿಂಗ್ ಒಂದು 7-8 ವರ್ಷ ಇದ್ರು. ಓಕೆ ಓಕೆ ಸರ್, ಒಂದು ಪ್ಲೇಟ್ ಇಡ್ಲಿ ವಡೆ, ಒಂದು ಮಸಾಲೆ ದೋಸೆ, ಮತ್ತು ಇನ್ನೊಂದು ಕೇಸರಿ ಬಾತ್ ಅಥವಾ ಬಾದಾಮ್ ಏನಾದ್ರು ಕೇಸರಿ ಬಾತನಾ? ಓಕೆ ಸರ್, ಆಯಿತು. ಕೇಸರಿ ಬಾತ್ ಕೊಡಿ ಒಂದು. ಇಲ್ಲ ಹಾಂ, ಉಪ್ಪ ಬೇಡ. ಕೇಸರಿ ಬಾತ್. ಕಾಫಿ 2 ಕಾಫಿ. ಎಷ್ಟು? 200 ಸರ್. ಇವತ್ತು ನಮ್ಮ ಸೇವಿಯರ್ ಶ್ರಾವಣ. ಸೊ ಎಷ್ಟು ಆಗಿದೆ ಅಂತ ನೋಡುವ. ಸೊ 2 ಇಡ್ಲಿ, 1 ಕೇಸರಿ ಬಾತ್ ಆ್ಯಂಡ್ 1 ಉದ್ದಿನ ವಡೆಗೆ 95 ರೂಪೀಸ್ ಆಗಿದೆ. ಈ ಕಡೆ ಮಸಾಲೆ ದೋಸೆಗೆ, ಬಟರ್ ಮಸಾಲೆ ದೋಸೆಗೆ 75 ರೂಪಾಯಿ, ಕಾಫಿಗೆ 2 15 ರೂಪಾಯಿ ಕೊಟ್ಟಿದ್ದಾರೆ ಒಂದೊಂದು. ಟು ಗುಡ್. ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಎಸ್, ದ ಲೋಕಲ್ ವೈಬ್ ಬಂದಿದ್ದಾರೆ ಇವತ್ತು. ಮಸಾಲೆ ದೋಸೆ ಜಾಸ್ತಿ ನೋಡ್ತಾ ಇದ್ದೀನಿ ಟೇಬಲಲ್ಲಿ. ಕೇಸರಿ ಬಾತ್, ಚೌಚೌ ಬಾತು. ತುಂಬ ಭಾಳ ಜನ ಸಾರಿ ವಾವ್. ಆ ಕಡೆ ಕಾಫಿ ರೆಡಿ ಆಗ್ತದೆ, ಈ ಕಡೆ ದೋಸೆ. ಸರ್ ಫಸ್ಟು ಇಡ್ಲಿ ಕೊಡಿ, ಆಮೇಲೆ ದೋಸೆ ಕೊಡಿ. ಸೊ ಒಂದಾದ್ಮೇಲೆ ಒಂದು ತೊಗೊಳ್ಳೋಣ ಅಂತ ಎಲ್ಲ ಒಟ್ಟಿಗೆ ತೊಗೊಂಡ್ಬಿಟ್ರೆ ಬಿಸಿ ಆರೋಗುತ್ತೆ. ಅದೊಂಥರ ಕಾನ್ಸೆಪ್ಟ್, ಬಿಸಿಯಾಗಿರಬೇಕು. ಸಾಂಬಾರು ಇಲ್ವಾ? ಓಕೆ. ಎಸ್, ಇವಾಗ ಫಸ್ಟ್ ಆರ್ಡ್ರ್ ಮಾಡಿದ್ದು ನಾವು ಕೇಸರಿ ಬಾತು ಮತ್ತು ಇಡ್ಲಿ ವಡೆ ಬಂದಿದೆ. ಲೆಟ್ಸ್ ಟ್ರೈ ಇಟ್ ಔಟ್. ಹೌಸ್ ಇಟ್? ಫಸ್ಟು ವಡೆ ತಿನ್ನೋದು ಬೇಡ, ಖಾಲಿ ಹೊಟ್ಟೆಗೆ ಇಡ್ಲಿ ತಿನ್ನೋದು. ಫಸ್ಟು ಚಟ್ನಿ ಡಿಪ್ ಮಾಡಿಕೊಂಡು ಆಮೇಲೆ ಸಾಂಬಾರಲ್ಲಿ ಅದ್ದಿ ತಿಂದರೆ ಟೂ ಗುಡ್. ಡ್ಯಾಮ್ ಗುಡ್. ಚಟ್ನಿ ಕಾಯಿ ಹಾಕಿ ಸೂಪರಾಗಿ ಮಾಡ್ಯಾರ. ಸಾಂಬಾರು ಸ್ವೀಟಾಗೆ ಸ್ಟ್ರಾಂಗ್ ಇದಾಗೆ. Too good. Someone just have a try. It's amazing. We'll try one more. Sorry, we'll try one more of idli vada. Too good. Out of the world. ನಾವು ಹೋಗೋದಲ್ಲ, ಇಂದ ಮೇಲೆ ಪಕ್ಕ ಖರ್ಚು. ಇಡ್ಲಿ ವಡೆ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ವಿಲ್ ಗೋ ವಿತ್ ಕೇಸರಿ ಬಾತ್. ಪೈನಾಪಲ್ ಫ್ಲೇವರ್ ಬರ್ತದೆ. ಆ ಎಸೆನ್ಸ್ ಅಂದರೆ ಬರಾಬರ್ ಸೂಪರ್ ಆಗಿದೆ. ಟೂ ಗುಡ್. ಒಂದು ರೈಟ್ ಕನ್ಸಿಸ್ಟೆನ್ಸಿಯಲ್ಲಿ ತುಪ್ಪನ ಮತ್ತು ರವೆನ ಹುರಿದು ಸಾಕಾದ ಮಾಡಿದ್ದಾರೆ. ಆ್ಯಸ್ ಆಫ್ ದೀಸ್ ಕುಕ್ಸ್ ಸೂಪರ್ ಗುಡ್. ನೆಕ್ಸ್ಟ್ ಮಸಾಲೆ ದೋಸೆ ಟ್ರೈ ಮಾಡೋ ಸಮಯ ನೋಡೋಣ ನೆಕ್ಸ್ಟ್.
ನೆಕ್ಸ್ಟು ನಮ್ಮ ಮಸಾಲೆ ದೋಸೆ ವಿತ್ ಬೆಣ್ಣೆ ಬಂದಿದೆ. ಸೊ ಬೆಣ್ಣೆ ನೋಡ್ಬೋದು, ಆ ಕ್ವಾಂಟಿಟಿ ತುರುಕುಂದಕ್ಕೆ. ವಾವ್, ಇದನ್ನು ಮಿಡ್ಲಿಂದ ಹಚ್ಕೊಂಡು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಚ್ಕೊಂಡು, ಚಟ್ನಿ ತುಂಬ ಕಾಯಿ ರಿಚ್ ಆಗಿದೆ, ಸೂಪರ್ ಆಗಿದೆ. ನಿಮ್ಮ ಮೂಡನ್ನ ಹಿಂಗೆ ಎನ್ಹಾನ್ಸ್ ಮಾಡಿಬಿಡುತ್ತೆ ಅಷ್ಟು. ಟೂ ಗುಡ್. ಮನೇಲಿ ಮಾಡಿರೋ ಥರ ದೋಸೆ ಇದೆ. ಪಲ್ಯನೂ ಅಷ್ಟೇ, ವೆರಿ ಮೈಲ್ಡ್. ಬೆಣ್ಣೆ ಸೂಪರ್. ಸರ್ 2 ಕಾಫಿ ಸ್ಟ್ರಾಂಗು. ಸೊ ಇವ್ರು ಯಾವ ಸ್ಟೈಲಲ್ಲಿ ಮಾಡ್ತಾರೆ ನೋಡೋಣ ಸ್ಟ್ರಾಂಗ್ ಅಂತಂದರೆ. ಸರ್ 1ಕ್ಕೆ ಹಾಫ್ ಶುಗರು. ಪರ್ಫೆಕ್ಟ್. ಸೂಪರ್. ಸೊ ನಾನು ಯಾಕೆ ಹಾಫ್ ಶುಗರ್ ತೊಗೋತೀನಿ ಅಂತಂತಂದರೆ ಪರ್ಫೆಕ್ಟ್ ಬ್ಲೆಂಡ್ ಇರುತ್ತೆ ಕಾಫಿಗೆ. ಸ್ವಲ್ಪ ಕೈನೇ ಇರಬೇಕು ಕಾಫಿ. ಇಟ್ಸ್ ನಾಟ್ ದಟ್ ಟೂ ಸ್ವೀಟ್ ಆಗಿಬಿಟ್ರೆ ಒಂಥರ ಕಾಫಿ ಚೆನ್ನಾಗಿರಲ್ಲ. ಒಂಥರ ಹಾಫ್ ಶುಗರ್ ಅಂದರೆ ಸೂಪರ್ ಆಗಿರುತ್ತೆ. ಪ್ಲೀಸ್ ಟ್ರೈ ಇಟ್ ಔಟ್ ಒನ್ಸ್. ಶ್ರವಣ, ಇದರಲ್ಲಿ ಯಾವ್ದು ಹಾಫ್ ಶುಗರ್ ಇದೆನಾ? ಇಂಥ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಪ್ಲೇಸ್ನ ಎಂಡ್ ಮಾಡೋದು ಒಂದು ಒಳ್ಳೆ ಬ್ಯೂಟಿಫುಲ್ ಕಾಫಿ ಹಾಫ್ ಶುಗರಲ್ಲಿ. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್ ಹಿಯರ್. ಪ್ಲೀಸ್ ಡೂ ಕಮ್ ಹಿಯರ್, ಚೆಕ್ ಇಟ್ ಔಟ್. ಯಾವ್ಯಾವುದು ಬೆಣ್ಣೆ ಮಸಾಲೆ ದೋಸೆ, ಇಡ್ಲಿ ವಡೆ, ಚಟ್ನಿ ಮತ್ತು ಸಾಂಬಾರೇ ಹೈಲೈಟ್ ಇದರಲ್ಲಿ. ಆಮೇಲೆ ಕೇಸರಿ ಬಾತು, ನಾಟ್ ಟು ಸ್ವೀಟ್, ನಾಟ್ ಟು ಲೆಸ್, ಪರ್ಫೆಕ್ಟ್. ಎಷ್ಟು ಬೇಕೋ ಅಷ್ಟು ಸಕ್ಕರೆ ಮಾತ್ರ ಇದೆ. ಆಮೇಲೆ ಕಾಫಿ, ಸೂಪರ್. See you guys in the next vlog.